ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ 7:15 ಆಗಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ರೈಸ್ ಇಟ್ಟಿದ್ದೀನಿ, ಇಲ್ಲಿ ಸಾಂಬಾರ್ಗೆ ಇಟ್ಟಿದ್ದೀನಿ. ಸಾಂಬಾರು ಏನು ಅಂದರೆ ಕಾಯಿ ಬಜ್ಜಿ ಸಾರು. ಇದು ಫುಲ್ಲು ಸಣ್ಣಗೆ ಹೋಗುತ್ತೆ. ಇದು ವಿಜಿಲೋ ಅಥವಾ ವಿಜಿಲ್ ಕೂಗ್ತಿದ್ಯೋ ಅಥವಾ ಹಾಗೆ ಇದೆಯೋ ಗೊತ್ತಾಗ್ತಿಲ್ಲ. ಇದು ಹೊಸ ಕುಕ್ಕರು, ಹೊಸ ವಿಜಿಲು. ಸೊ ಅದು ಕುಕ್ಕಲ್ಲಿ. ಸೊ ಇವತ್ತು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಹಾಗೆ ಸಿಂಪಲ್ ಬ್ಲಾಗ್ ಮಾಡೋಣ ಅಂತ. ಸೊ ಯಾಕೆ ವೀಡಿಯೋ ಮಾಡ್ತಿರಲಿಲ್ಲ ಅಂದರೆ ಬಿಸಿ ಅಂತ. ಮತ್ತು ನಾರ್ಮಲ್ ನಮ್ಮದು ರೊಟೀನ್ ಏನಾಗೋಗಿದೆ ಅಂದರೆ ಮನೆ ಹೋಟ್ಲು ಹಿಂಗೆ ಆಗೋಗಿತ್ತು. ಅದಕ್ಕೋಸ್ಕರ ನಾರ್ಮಲ್ ವೀಡಿಯೋ ಮಾಡಿದ್ರೆ ಅದರಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ವೀಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತ ಅಂದರೆ, ನಿಮ್ಗೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ, ನಾನು ಎಲ್ಲರೂ ಹೋದರೆ ಮಾತ್ರ ವೀಡಿಯೋ ಮಾಡೋದು. ಮನೇಲಿತ್ತು ಅಂದರೆ ನಾರ್ಮಲ್ ವೀಡಿಯೋ ಆದರೆ ನಾನು ಡೈಲಿ ವ್ಲಾಗು ಅದು ಇದು ಮಾಡಬೇಕು ಅಂತ ಆಸೆ, ಬಟ್ ಅದೇ ರೊಟೀನ್ ಇರುತ್ತೆ, ಏನು ತೋರಿಸೋದು ಅದರಲ್ಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಸೊ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಎಲ್ಲರೂ ಮಲಗಿದ್ದಾರೆ, ನಾನು ಇಲ್ಲೇ ಎದ್ದಿದ್ದೀನಿ, ಯಾಕಂದರೆ ಮಕ್ಳಿಗೆ ಬಾಕ್ಸು ಅದು ಇದು ಇರುತ್ತೆ ಅಂತ. ಸ್ಕಂದ ಲೋ 8 ಗಂಟೆಗೆ ಸ್ಕೂಲು, 7:15, 10 ನಿಮಿಷದಲ್ಲಿ ಅವ್ರು ಎದ್ದು ರೆಡಿ ಆಗಬೇಕು. ಹಿಂಗೆ ಅಂದರೆ ಅವನು ಅಂದರೆ ಈಗ ಹೆಂಗಾಗಿದೆ ಅಂದರೆ, ನಮ್ಮದು AVS ಬಾರ್ಬಿಕ್ಯೂ ಈಗ 2 ಬ್ರ್ಯಾಂಚ್ ಆಗಿದೆ. ಸೊ ಒಂದು ಕಡೆ ನಾನು ನೋಡ್ಕೊತಾ ಇದ್ದೀನಿ, ಇನ್ನೊಂದು ಕಡೆ ಅವಿ ನೋಡ್ಕೊತಾ ಇದ್ದಾರೆ. ಏನೇನೋ ಏನಂತಾರೆ ಪ್ರಾಬ್ಲಮ್ಮು ಅಥವಾ ಅದು ಒಳ್ಳೇದು ಗೊತ್ತಿಲ್ಲ. ಒಂದು ಫ್ರಾಂಚೈಸಿ ಕೊಟ್ಟಿರೋದನ್ನ ನಾವೇ ರಿಟರ್ನ್ ತೊಗೊಂಡಿದ್ದೀವಿ. ಬಿಕಾಸ್ ಯಾರೋ ಹುಡುಗರು ಕೊಟ್ಟು ಕರೆಕ್ಟಾಗಿ ಮಾಡಿಲ್ಲ ಅಂತ. ಸೊ ನಾನೇ ಮಾಡ್ತೀನಿ, ನಿಯರೆಸ್ಟ್ ಇತ್ತು. ಸೊ ಅದಕ್ಕೆ ಅವಿನೇ ಮಾಡ್ತಾಯಿದ್ದಾರೆ. ಹಿಂಗೆ ಈಗ ನನ್ನ ಜೊತೆಗೆ ನನ್ನ ಮಗ ಬರ್ತಾನೆ, ಹಾಗಾಗಿ ಅವ್ನು ಇನ್ನೂ ಮಲಗಿದ್ದಾನೆ. ಲೇಟಾಗಿ ಬಂದು ಮಲ್ಕೊಂಡಿರೋದು 1 ಗಂಟೆಗೆ. ಸೊ ಹಾಗಾಗಿ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಿಮ್ಗೆ ಗೊತ್ತಿರುತ್ತೆ ನಾನು ಆ್ಯಸ್ ಯೂಶುವಲ್ ಎಲ್ಲರೂ ಹೋದರೆ ಮಾತ್ರ ವಿಡಿಯೋ ಮಾಡೋದು ಅಂತ. ಸೊ ನಾವು ನಾಳೆ ಮಹಾರಾಷ್ಟ್ರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಇವತ್ತಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಕೂತಿದ್ದೀನಿ. ಇವರೆಲ್ಲ ಇದ್ದರೆ ಸ್ವಲ್ಪ ಮನೆ ಕೆಲಸಗಳಿದೆ, ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ಮಕ್ಳಿಗೆ ಬಾಕ್ಸ್ ಕಟ್ಟಿ ಅವ್ರನ್ನ ಕಳಿಸೋವರೆಗೂ ನಾನೇನು ಈ ಕೆಲಸ ಎಲ್ಲ ಮಾಡಲ್ಲ. ಅವ್ರನ್ನ ಕಳಿಸಿದ್ಮೇಲೆ ಇನ್ನು ಮಿಕ್ಕಿದ ಕೆಲಸ. ಡುಮ್ಮ ಎದ್ದ ಹಿಂಗಿದೆ. ಸೊ ಇಷ್ಟೊಂದು ಕೆಲಸ ಇದೆ. ಕೆಲಸ ಮುಗಿಸಿ ನಿಮಗೆ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಮನೆ ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಮನೆ ಪೂಜೆ ಮಾಡಿ ನಾವೀಗ ನಮ್ಮ ಫಿಲ್ಟರ್ ಕಾಫಿಗೆ ಬಂದ್ವಿ. ಟಿಫನ್ ಏನೂ ಮಾಡಿಲ್ಲ, ಏನೋ ನಾನು ಬೆಳಗ್ಗೆ ಲೈಟಾಗಿ ಏನಾದರೂ ತಿನ್ಕೋತೀನಿ ಫ್ರೆಂಡ್ಸ್. ಇದೆ ಅದು ಅಂತ ಅನ್ನಲ್ಲ, ಮಿಲೆಟ್ಸ್ ಇದ್ದರೆ ಮಿಲೆಟ್ಸು ಅಥವಾ ಒಂದು ಲೋಟ ಹಾಕ್ಸ್ಕೊತೀನಿ. ಈ ಥರ ಮಧ್ಯಾಹ್ನನೇ ಹೊಟ್ಟೆ ತುಂಬ ಊಟ ಮಾಡೋದು, ಮತ್ತು ನೈಟು ಅಷ್ಟೇ ತಿನ್ನಲ್ಲ ನಾನು. ಅದಕ್ಕೆ ಈಗ ಒಂದು ಲೋಟ ಹಾಲು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಇವರು ಏನಂದ್ರೆ ಜಿಂಜರ್ ಟೀ ಏನೋ ತಗೋ ಅಂತ ಅಂದರು. ಈಗ ಟೀ ಕುಡ್ಕೊಂಡು ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಅಂದರೆ ಹೋಟ್ಲಿಗೆ ಐಟಮ್ಸ್ ತೊಗೋಬೇಕು, ಮನೆಗೂ ಸ್ವಲ್ಪ ತರಕಾರಿ ತೊಗೋಬೇಕು. ಏಕೆಂದರೆ ನಾವು ಮಹಾರಾಷ್ಟ್ರ ಹೋಗ್ತಾ ಇದ್ದೀವಲ್ಲ. ಇನ್ನೇನು ಫ್ರೆಂಡ್ಸ್, ಏನು ಗೊತ್ತಾ, ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ, ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟು ದೂರ ಹೋಗ್ತಾ ಇರೋದು. ಅದು ಇವ್ರು ಕರ್ಕೊಯ್ತಾ ಇರೋದು, ನಾನು ನೋಡದೆ ಇರೋ ಕಡೆ ಹೋಗ್ತಾ ಇರೋದು. ಅದು ದೇವಸ್ಥಾನನೇ, ಬೇರೆ ಏನೂ ಅಲ್ಲ. ಇದೇ ಫಸ್ಟ್ ಟೈಮ್, ಒಂಥರ ಎಕ್ಸೈಟ್ಮೆಂಟು. ಹೌದಾ? ಸೊ ಅದಕ್ಕೆ ಮಕ್ಕಳಿಗೆ ಎಲ್ಲ ಗೊಜ್ಜೆಲ್ಲ ಮಾಡಿಟ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತೆ ಟಿಫನ್ಗೆ ಎಲ್ಲ ಅಂತ. ಅದಕ್ಕೆ ತರಕಾರಿ ತರಕ್ಕೆ ಹೋಗಬೇಕು, ಸ್ವಲ್ಪ ಏನೇನೋ ತೊಗೋಬೇಕು ಐಟಮ್ಸ್. ಈಗ ಟೀ ಕುಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋ. ಜಿಂಜರ್ ಟೀ. ಹಲೋ, ಫುಲ್ ರೆಡಿನಾ? ಇಲ್ಲ ಫ್ರೆಂಡ್ಸ್, ಅವನೇ ಕೊಡಿಸಿದ್ದೆ. ನಾನು ಸ್ವಲ್ಪ ಚೂಸಿ, ರಸ್ಕಿಂತ ಇನ್ನೊಂದು ಸಾಲ್ಟ್ ಬಿಸ್ಕೆಟ್ ತೊಗೊಳ್ಳೋ ಅಂದರೆ ಅವನು ರಸ್ಕ್ ತೊಗೊಳ್ಳೋ. ಒಂದೇ ಒಂದು ಕೊಡ್ಸೋದೇ 2 ಕೊಡು. ಕೆಲಸ ಇದೆ ಯಾಕೆ?
ವಾಶ್ ಕೊಡ್ತಿದ್ವಾ ನಾವು ಹುಡುಕ್ತಾವಳೆ. ಹೋಗಮ್ಮ ಅಲ್ಲೋಗಿ ತಾಂಬರಮ್ಮ. ನಾನು ಹೆಂಡತಿ ಎಷ್ಟು ಕಷ್ಟಪಡ್ತಾವೆ ನೋಡ್ರಿ. ಅದೆಲ್ಲ ಚೀಲ, ಅದು ಖಾಲಿ ಚೀಲ. ಯಾಕವ್ರು ನೋಡಮ್ಮ, ಇಲ್ಲ ಎಲ್ಲ ಇಟ್ಟಿರ್ತಾರೆ. ಫ್ರೆಂಡ್ಸ್ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಏನೇನೋ ಸೆಟ್ಸು ಬಳೆ ಏನೇನೋ ತೊಗೊಂಡು ನಾವು ಮೇಘನಾಸ್ಗೆ ಬಂದಿದ್ದೀನಿ RR ನಗರಲ್ಲಿ. ಯಾಕೆ ಅಂದರೆ ನಾವು ಪೂಜೆ ಮಾಡಿಸಿ 24 ಡೇಸ್ ಆಗಿದೆ. 24 ಡೇಸು ಸಂಡೇಗೆ ಕಂಪ್ಲೀಟ್ ಆಯಿತು. ಚಿಕನ್ ನಾನ್ ವೆಜ್ ತಿನ್ನೋ ಹಂಗಿರಲಿಲ್ಲ. ನಾನು ಆಲ್ಮೋಸ್ಟ್ ಚಿಕನ್ ತಿನ್ನೋದು ಕಡಿಮೆ, ಅಂದರೆ ನಾನ್ ವೆಜ್ ತಿನ್ನೋದೇ ಕಡಿಮೆ. ತಿಂದರೆ 1 ಪೀಸ್ 2 ಪೀಸ್. ಬಟ್ ಇಲ್ಲಿ ಮೇಘನಾಸಲ್ಲಿ ಚಿಕನ್ ಸಕ್ಕತ್ತಾಗಿರುತ್ತೆ. ಪೆಪ್ಪರ್ ಚಿಕನ್ ಲಾಸ್ಟ್ ಟೈಮ್ ಯಾವಾಗ ಬಂದಾಗ, ಅದು ವೀಡಿಯೋ ಇದೆ, ಲಾಸ್ಟ್ ಟೈಮೇ ಬಂದಾಗ ಚೆನ್ನಾಗಿತ್ತು ಟೇಸ್ಟು. ಅದಕ್ಕೆ ಇಲ್ಲೇ ಕೊಡಿಸು ಅಂತ ಕರ್ಕೊಂಡು ಬಂದಿದ್ದೀನಿ. ಮನೇಲಿ ಅಡುಗೆನೂ ಮಾಡಿದ್ದೀನಿ. ಕಾಯಿ ಬಜ್ಜಿ ಸಾರು ರೈಸು ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟೆ. ಇವತ್ತು ತುಂಬ ಕೆಲಸ ಇರುತ್ತೆ ಅಂತ ಟಿಫನ್ ಮಾಡಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಫ್ಲ್ಯಾಟ್ ಆಗಿಬಿಡ್ತೀನಿ. ಆಮೇಲೆ ಎದ್ದು ಹೋಟ್ಲಕ್ಕೆ ಪ್ರಿಪ್ರೇಷನ್ ಮಾಡಬೇಕು. ಸೊ ಇವರು ನನ್ನ ಫೋನ್ ಕೇಳ್ತಿದ್ದಾರೆ, ಏನೋ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದಾರೆ. ನಮ್ಮದು ಹೋಟ್ಲದು ಬಿಲ್ಗಳೆಲ್ಲ ಬಂದಿದೆ. ಎಷ್ಟು ಗೊತ್ತಾ, ತೋರಿಸ್ತೀನಿ ರೀ. ನೋಡಿ, ನಮ್ಮದು ಹೋಟ್ಲದು ಇಷ್ಟು ಬಿಲ್ಲು ಪೆಂಡಿಂಗ್ ಇದೆ. ಸೊ ಇವತ್ತು ಕ್ಲಿಯರ್ ಮಾಡ್ತಾಯಿದ್ದಾರೆ ಎಲ್ಲನೂ. ಫ್ರೆಂಡ್ಸ್, ಟೈಮು 11:45. ಸ್ಟೆಪ್ಸ್ ಹತ್ಕೊಂಡು ಬಂದಲ್ಲ, ಫುಲ್ ಸುಸ್ತಾಯ್ತೈತೆ. ಎಲ್ಲ ಐಟಮ್ಸ್ ತೊಗೊಂಡು ಬರೋ ಅಷ್ಟರಲ್ಲಿ ಬರೀ ಒಂದು ಆಫ್ಟರ್ ಟೀ ಕುಡಿಯೋಣ ಅಥವಾ ಹಾಲು ಕುಡಿಯೋಣ ಅಂತ ಹೋದವಳು. ಇಷ್ಟಾಯಿತು ಟೈಮು. ನಾನು ಇನ್ನೂ ಬಟ್ಟೆ ಪ್ಯಾಕ್ ಮಾಡಬೇಕು. ಬಟ್ಟೆ ಪ್ಯಾಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ, ಒಂದು ಸ್ವಲ್ಪ ಹೊತ್ತು ಮಲ್ಗೋಕ್ಕೆ ಮುಂಚೆ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ರೆ ನಿದ್ದೆ ಬರುತ್ತೆ. ನಂಗೆ ಊಟ ಮಾಡಿಲ್ಲ ಅಂದರೆ ನಿದ್ದೆನೇ ಬರೋಲ್ಲ. ಸೊ ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲಲ್ಲ, ಒಂದು ಟೀ ಕುಡಿದಿದ್ದು. ಒಂದು 12 ಗಂಟೆಗೆ ನಮ್ಮದು ಈಗ ಹಂಗೆ ಆಗಿದೆ, ಬ್ರಂಚ್ ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟು ಲಂಚು ನೆನ್ನೆನೂ ಹಂಗೆ ಆಯಿತು. 12 ಗಂಟೆಗೆ ತಿಂದ್ಬಿಟ್ಟು ಮಲ್ಕೊಂಬಿಟ್ಟು 3 ಗಂಟೆಗೆ ಎದ್ದಿದ್ದೀನಿ ಗೊತ್ತಾ. ಎಷ್ಟು ನಿದ್ದೆ ಅಂದರೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಆ ಲೆವೆಲ್ ನಿದ್ದೆ. ಸೊ ಈಗ ಹಂಗೆ ಮಾಡ್ತೀನಿ. ಬಟ್ಟೆ ಪ್ಯಾಕ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡು 2:30-3 ಗಂಟೆಗೆ ಎದ್ದು ಹೋಟ್ಲಿಗೆ ರೆಡಿ ಮಾಡಬೇಕು. ನಮ್ಮ ಬಾಸು ಹಿಂಗೆ ಊಟ ಮಾಡಿಬಿಟ್ಟು, ಯಾರ್ದು ಮಕ್ಳದ ಇಲ್ಲಿ ಯಾವತ್ತಾದರೂ ಒಂದಿನ ಎಲ್ಲರೂ ಹೋಗೋ ಟೈಮಲ್ಲಿ ನೀನು ಪ್ಯಾಕ್ ಮಾಡಿದ್ಯಾ ಡುಮ್ಮ? ಯಾವಾಗಲೂ ಎಲ್ಲೇ ಹೋಗಲಿ ನಾನೇ ಪ್ಯಾಕ್ ಮಾಡಬೇಕು. ಯಾವಾಗ ತಪ್ಪುತ್ತೆ ನಂಗಿದೆಲ್ಲ? ಹೋಗೋದೇ ಬೇಡ, ಕ್ಯಾನ್ಸಲ್. ಅಷ್ಟೇ, ಫುಲ್ಲು ಜೋಶಲ್ಲಿದ್ದಾರೆ ಬಾಸು. ನಾಳೆ ಬಿಸಿಲು ಬರಲಿ ಒಂಚೂರು, ಹಾಗೆ ಮಲ್ಕೊಬಿಡ್ತೀವಿ ಅಲ್ವಾ? ಓಯ್ ಇವಾಗಲೇನಿದೆ ಬರ್ತೈತೆ ನನಗೆ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಬಟ್ಟೆ ಪ್ಯಾಕ್ ಮಾಡ್ತೀನಲ್ಲ ಆವಾಗ ಸಿಗ್ತೀನಿ. ಏನೇನು ಪ್ಯಾಕ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಈ ಸೆಟ್ ತೊಗೊಂಡೆ. ಆ್ಯಕ್ಚುಲಿ ಒಂದೊಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ತೊಗೊಂಡೆ. ಇಲ್ಲಿ ಹೊಸದಾಗಿ ಏನಂತಾರೆ ಓಪನ್ ಮಾಡಿದ್ದಾರೆ, ಕಲಾಮಂದಿರ. ಅದು ವಿಡಿಯೋ ಮಾಡಲಿಲ್ಲ. ಕಲಾಮಂದಿರ್ಗೆ ಹೋಗಿ ಮೊನ್ನೆ ಇಲ್ಲಿಗೆ ಅಂತಲೇ ಒಂದು ಸ್ಯಾರಿ ತೊಗೊಂಡು ಬಂದೆ. ಅದಕ್ಕೆ ಇದು ಮ್ಯಾಚ್ ಆಗುತ್ತಾ ಗೊತ್ತಿಲ್ಲ, ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ತೋರಿಸ್ಲಾ? ಈ ಸೆಟ್ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದ್ರ ಪ್ರೈಸು ಹೇಳಲ್ಲ, ಪ್ರೈಸೆಲ್ಲ ಹೇಳಬಾರ್ದು. ಸೆಟ್ ಹೇಗಿದೆ ಅದನ್ನು ಮಾತ್ರ ಹೇಳಿ, ಓಕೆನಾ ಫ್ರೆಂಡ್ಸ್? ಊಟ ಮಾಡ್ತಾಯಿದ್ದೀನಿ. ಕ್ಯಾಬ್ ಬೇರೆ ಅರ್ಧ ಕಾಯಿ ಬಜ್ಜಿ ಸಾರು. ಇದು ಚಿಕನ್, ಪೆಪ್ಪರ್ ಚಿಕನ್ನು, ಸಾರಿ ಇದು ಏನೋ ನಂಗೆ ಗೊತ್ತಿಲ್ಲ, ಒಂದೇ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಊಟ ಮಾಡಿ ನಿಮಗೆ ಸಿಗ್ತೀನಿ. ಬಟ್ಟೆ ಹಿಂಗೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಬಟ್ ಇನ್ನೂ ಪ್ಯಾಕ್ ಮಾಡಿಲ್ಲ. ಬ್ಯಾಗು ರೆಡಿ ಇದೆ. ಅವಿದು ಬಟ್ಟೆನ ಐರನ್ ಕೊಟ್ಟಿದ್ದೀವಿ, ಅದೊಂಚೂರು ಬರಬೇಕು. ಅದು ಬಂದಮೇಲೆ ಒಟ್ಟಿಗೆ ಪ್ಯಾಕ್ ಮಾಡೋಣ ಅಂತ ಹಿಂಗೆ ಇಟ್ಟಿದ್ದೀನಿ. ಏನಿದ್ರು ತೆಗೆದು ಬ್ಯಾಗಿಗೆ ಇಟ್ಕೊಳ್ಳೋದು ಅಷ್ಟೇ. ಸೊ ಈಗ ಊಟ ಆಯಿತು ಕರೆಕ್ಟಾಗಿ 1 ಗಂಟೆ ಟೈಮು. ಇನ್ನೊಂದು ಅವರ್ ರೆಸ್ಟ್ ಮಾಡಿಬಿಟ್ರೆ ಎದ್ದು ಹೋಟ್ಲಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ
ಮತ್ತು ನಿಮಗೆ ಸಿಗ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ವೀಡಿಯೋ ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಅಜ್ಞಾನ ಆಗೋಗುತ್ತೆ. ಏನಂದರೆ ಅದೇ ನಾಳೆ ಏನಪ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಪ್ಯಾಕಿಂಗ್ ಅಂತೆ, ಅದು ತೊಗೊಳ್ಳೋದು, ಇದು ತೊಗೊಳ್ಳೋದು, ಅಂಗಡಿದು ರೆಡಿ ಮಾಡೋದು. ಇನ್ನೊಂದು ಏನಂತ ಅಂದರೆ ಎಡವಟ್ಟು ಬ್ಲೌಸು ಹೊಸ ಸ್ಯಾರಿ ತೊಗೊಂಡಿದ್ದೆ. ನಮ್ಮ ಏರಿಯಾ ಆರ್ ಆರ್ ನಗರಲ್ಲಿ ಕಲಾಮಂದಿರ ಓಪನ್ ಆಗಿದೆ. ಸೊ ಮೊನ್ನೆ ಹೋಗ್ತೀವಿ ಅಂತ ಗೊತ್ತಿತ್ತಲ್ಲ, ಸ್ಯಾರಿ ತೊಗೊಬಂದೆ. ಸೊ ಈ ಸಡನ್ನಾಗಿ ಸ್ಯಾರಿ ಬ್ಲೌಸು ಕೊಟ್ಟೆ, ಹೊಲ್ಕೊಡ್ತೀನಿ ಅಂತ ಹೇಳಿದ್ರು. ಮಂಗಳವಾರ ಕೊಡ್ತೀನಿ ಅಂದವರು ಇವತ್ತು ಕೊಟ್ಟರು. ಸೊ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದನ್ನು ಮತ್ತೆ ಆಲ್ಟ್ರು ಮಾಡ್ಸೋಕೆ ಕೊಡೋಕ್ಕೆ ಹೋಗಿ ಲೇಟೇ ಆಗೋಯ್ತು. ಶಾಪ್ ನಾವು ರೆಗ್ಯುಲರ್ 6 ಗಂಟೆಗೆ ಬಂದು ಶಾಪ್ ಓಪನ್ ಮಾಡೋದು. ಇವತ್ತು 6:30 ಆ ಬ್ಲೌಸ್ ಆಲ್ಟ್ರು ಕೊಡೋಕ್ಕೆ ಹೋಗಿ ಆಲ್ಟ್ರು ಮಾಡಿಸ್ಕೊಂಡು ಬರೋದು. ಸೊ ಈಗ ವಡೆ ಹಾಕಿದ್ದೀನಿ ಕಸ್ಟಮರ್ಗೆ. ಫಸ್ಟ್ ಬೋನಿನ ವಡೆನೇ ನೋಡಿ ಗೈಸ್, ಸಖತ್ತಾಗೈತೆ. ಬೇಕಾದ್ರೆ ನೀವು ಬನ್ನಿ, ಯಾರ್ಯಾರಾಗ ಚಂದ್ಸಂದ್ರ JSF ಸ್ಕೂಲ್ ಎದುರುಗಡೆ ಇಲ್ಲೇ ಆಗ್ತೀವಿ. ಒಂಚೂರಿಂದ ಟೇಬಲ್ ನಿಮಗೆ ತೋರಿಸ್ತೀವಿ ನೋಡಿ. ಈ ಥರ ಇರುತ್ತೆ ಗಾಡಿ. ಬೇಕಾದ್ರೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೂಗಲಲ್ಲಿ ಮ್ಯಾಪು ಹಾಕಿದ್ದೀವಿ ಕೂಡ. ಹೌದಾ, ಕೊಡಿ. ಆಮೇಲೆ ಕಸ್ಟಮರ್ ರಿವ್ಯೂ ಕೇಳ್ತೀನಿ ನಿಮಗೆ. ನಮ್ಮ ಶಾಪ್ ಅಡ್ರೆಸ್ ಬಂದು ಆರ್ ಆರ್ ನಗರ ಶ್ರೀನಿವಾಸಪುರ ಕ್ರಾಸಲ್ಲಿರೋದು. ಸೊ ನಿಯರ್ ಬೈ ಇಂದ್ರಪ್ರಸ್ಥ ಹೋಟೆಲು. ನಮ್ಮದು JSS ಸ್ಕೂಲ್ ಪಕ್ಕದಲ್ಲೇ ನಮ್ಮದು ಗಾಡಿ ಇರೋದು. ಯಾರ್ಯಾರು ಬೆಂಗಳೂರು ಅಥವಾ ಆರ್ ಆರ್ ನಗರಲ್ಲಿ ಇರೋರು ಟೇಸ್ಟ್ ಮಾಡಿಲ್ಲ, ಒಂದು ಸಲ ಬಂದು AVS ಬಾರ್ಬಿಕ್ಯೂ ಟೇಸ್ಟ್ ಮಾಡಿ. ಯಾರ್ಯಾರು ಸ್ವಲ್ಪ ಜಿಮ್ಗೆ ಹೋಗೋರು, ಡಯಟ್ ಫಾಲೋ ಮಾಡೋರು, ಅಥವಾ ಆಯಿಲ್ ಫ್ರೀ ಡಯಟ್ ಮೇಂಟೈನ್ ಮಾಡ್ತೀವಿ, ಚಿಕನ್ ತಿನ್ನಬೇಕು ಅನ್ನೋರಿಗೆಲ್ಲ ಸಖತ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಒಂದು ಸಲ ಬಂದು ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಆಫ್ಟರ್ 24 ಡೇಸ್ ಆದಮೇಲೆ ನಾನ್ ವೆಜ್ ತಿಂತಿದ್ದಾನೆ ನನ್ನ ಮಗ. ಅವನು ನಾನ್ ವೆಜ್ ಪ್ರಿಯ. ಹಂಗೂ ಹಿಂಗೂ ಪೂಜೆ ಮಾಡಿಸಿದ್ದ ಸಲುವಾಗಿ 24 ದಿನ ಬಿಟ್ಬಿಟ್ಟಿದ್ದ. ಈಗ ನಮ್ಮ ತಲೆ ತಿಂದಿದ್ದು ಸಾಕು ಅಂತ ಫಿಶ್ ತಲೆ ತಿಂತಾವನೆ. ಏನೋ ಲೋ, ಫುಲ್ಲು ಕ್ರೌಡ್ ಆಗಿಬಿಟ್ಟಿದ್ರು ಫ್ರೆಂಡ್ಸ್ ಆವಾಗಲೇ. ಈಗ ಲೆಗ್ ಹಾಕಿದ್ದೀನಿ, ಬ್ರೆಸ್ಟ್ ಹಾಕಿದ್ದೀನಿ, ಹೋಲ್ ಲೆಗ್ ಹಾಕಿದ್ದೀನಿ, ಅಲ್ಲೋ ಹಾಕಿದ್ದೀನಿ, ಇಲ್ಲೋ ಹಾಕಿದ್ದೀನಿ. ಬಿಕಾಸ್ ಯಾವುದೋ ಆರ್ಡ್ರ್ ಅಲ್ಲ, ಲಾಸ್ಟ್ ಎಂಡಿಂಗ್ ಇಷ್ಟೇ ಇರೋದು. ಸೊ ಟೈಮ್ ಬಂದು 9:30 ಆಗಿದೆ. ಅಕಸ್ಮಾತ್ ಹಾಕಿದರೆ ಯಾರು ಬಂದರೆ ಇದು ಅಂದರೆ ಇದು ಚಾರ್ಕೋಲಲ್ವಾ ಮಾಡೋದು. ಸೊ ಟೈಮ್ ಆಗಿಬಿಡುತ್ತೆ, ಬೇಯೋಕೆ ಒಂದು 10 ನಿಮಿಷ ಬೇಕೇ ಬೇಕು. ಯಾರು ಬಂದರೆ ಹಿಂಗೆ ಪಾರ್ಸಲ್ ಕಟ್ಟಿ ಕಳ್ಸೋದಷ್ಟೇ. ಆಗ ಮನೆಗೆ ಬೇಗನೂ ಹೋಗ್ಬೋದು, ಬೇಗ ಮನೆಗೆ ಹೋಗ್ಬೋದು. ಇಷ್ಟೇ ಫ್ರೆಂಡ್ಸ್. ಟೈಮ್ 11:15. 11:15ಗೆ ಇನ್ನೊಂದು 5 ನಿಮಿಷ ಬಾಕಿ ಇದೆ. ಸೊ ಮನೆಗೆ ಬಂದೆ, ಫ್ರೆಶ್ ಅಪ್ ಆದೆ, ಕೂತಿದ್ದೀನಿ, ಮಲ್ಕೋಬೇಕು, ನಿದ್ದೆ ಬರ್ತಿದೆ. ನಮ್ಮದು ಶಾಪ್ ಕ್ಲೋಸ್ ಆಯಿತು, ಅವಿದು ಶಾಪ್ ಇನ್ನೂ ಕ್ಲೋಸ್ ಆಯಿತಾ? ಆಯಿತು, ಬರ್ತಾ ಇದ್ದಾರೆ ಅವ್ರು, ಇನ್ನೂ ಬಂದಿಲ್ಲ. ನಾನು ಅಮ್ಮ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದೆ, ನಿದ್ದೆ ಬರ್ತಾಯಿದೆ. ಅಲ್ಲೋಗಿ ಬೆಡ್ ಮೇಲೆ ಮಲ್ಕೊಂಡ್ರೆ ಇವಾಗ ನಿದ್ದೆ ಬರೋಲ್ಲ. ಯಾಕೆ ಹೇಳು, ನಾಳೆ ಒಯ್ತೀವಿ ಅಂತ ಖುಷಿ ಫುಲ್ಲು. ಒಯ್ತೀವಿ ಅಂತ ಅಲ್ಲೋಗಿ ಕಾರಲ್ಲೂ ನಿದ್ದೆ ಬರುತ್ತೆ ನನಗೆ. ಏನು ಮಾಡೋದು ಗೊತ್ತಿಲ್ಲ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ದ ಬಟನ್ ಮೈಕ್ರೋಫೋನ್ ಅಂತ ಏನೋ ಬಂತು, ಹೊರ್ಟೋಯ್ತು. ಸೊ ಇವಾಗ ನಾನು ಸ್ವಲ್ಪ ನೈಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂತ ಕೂತಿದ್ದೀನಿ. ಅವಿ ಬರೋವರೆಗೂ ನೈಲ್ ಪಾಲಿಶ್ ಹಾಕ್ಕೊಂಡು ಹೋಗಿ ಮಲ್ಕೋತೀವಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಂದರೆ ನಾಳೆ ಮಾರ್ನಿಂಗೇ ಸಿಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್. ಇರ್ರಿ.